ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸ್ವಲ್ಪ ಬಟ್ಟೆ ಸೇಲ್ ಮಾಡೋದ್ರಿಂದ ಸ್ವಲ್ಪ ಜಾಗ ಅಂದರೆ ಕೆಲವು ವಸ್ತುಗಳನ್ನು ಬೇರೆ ಬೇರೆ ಕಡೆ ಇಟ್ಟಿದ್ದೀನಿ. ನನಗೆ ಈ ರೀತಿ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಇಟ್ಟಾಗ ಕೆಲಸಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಅಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಜಾಗ ಸಹ ಕರೆಕ್ಟಾಗಿ ಇರಬೇಕಲ್ವಾ. ನೋಡಿ, ಈ ರೂಮಲ್ಲಿ ಎದುರುಗಡೆ ರೂಮಲ್ಲಿ ಈ ರೀತಿ ಬಟ್ಟೆ, ಅಂದರೆ ಬಂದ ತಕ್ಷಣ ನೋಡಿದ್ರೆ ಕಸ್ಟಮರು ಬಟ್ಟೆ ಇದೆ ಅಂತ ಗೊತ್ತಾಗುತ್ತಲ್ವ. ಹಾಗಾಗಿ ಈ ರೀತಿ ಒಂದು ರ್ಯಾಕ್ ತಂದುಬಿಟ್ಟು ಜೋಡಿಸಿದ್ದೀನಿ. ಆದರೆ ಇವತ್ತಿನ ಟಾಪಿಕ್ ಬಂದು ನನಗೆ ತುಂಬ ಜನ ಕೇಳಿದ್ರು, ಅಂದರೆ ನಾನು ಬಟ್ಟೆ ಸೇಲು ಶುರು ಮಾಡಿದಾಗಿಂದ ತುಂಬ ಜನ ಕೇಳಿದ್ರು. ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಗೆ ನಾನು ತಂದಿರೋ ಬಟ್ಟೆಗಳನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಸ್ವಲ್ಪ ಕೆಲಸದ ಬಗ್ಗೆನೂ ಇದೆ. ಏನು ಅಂತಂದರೆ, ಅಕ್ಕ ನೀವು ಬಟ್ಟೆಗಳನ್ನು ತರ್ತಿರಲ್ವ, ಸ್ಯಾರಿ ಅಥವಾ ಟಾಪು, ಅದರಲ್ಲಿ ನೀವು ಒಂದು ಪೀಸ್ ಹಾಕಿಬಿಟ್ಟು ಕಸ್ಟಮರಿಗೆ, ಅಂದರೆ ವ್ಯೂವರ್ಸು, ನೀವು ವೀಡಿಯೋಸ್ ಮಾಡ್ತಿರಲ್ಲ, ಹಾಕಿಬಿಟ್ಟು ಅವರಿಗೆ ಹೇಗೆ ಕಾಣುತ್ತೆ ಅಂತ ತೋರಿಸಿದ್ರೆ ನಿಮಗೆ ತಗೊಳ್ತಾರೆ. ಹಾಗೆ ನೀವು ತಗೋಬೇಕು ಅಂತ ಹೇಳಿದ್ರು. ಫ್ರೆಂಡ್ಸ್, ನಾನು ಹೇಗಂದರೆ ತುಂಬ ಬಟ್ಟೆಗಳನ್ನು ತಗೊಳ್ಳೋದಿಲ್ಲ. ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತಗೊಳ್ತೀನಿ. ನೀವು ನೋಡ್ಬೋದು, ನಾನು ಅಂದರೆ ಈಗ ನಮ್ಗೆ ಏನು ಅವಶ್ಯಕತೆ ಇರುತ್ತೋ ಅಷ್ಟು ಬಟ್ಟೆಗಳನ್ನು ಮಾತ್ರ ತಗೊಳ್ಳೋದಂದರೆ ಈಗ ನಾನು ಬಟ್ಟೆ ಸೇಲು ಶುರು ಮಾಡಿ ಹೆಚ್ಚು ಕಡಿಮೆ ಒಂದು 3 ತಿಂಗಳು ಆಗ್ತಾ ಬಂತು. ನಾನು ಎಷ್ಟೊಂದು ಬಟ್ಟೆ ತಗೊಂಡಿದ್ದೀನಿ. ಅಂದರೆ ಸೇಲ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ಹೊರತು ನನ್ನ ಸ್ವಂತಕ್ಕಂದರೆ ನನಗೆ ಅಂಥೇಳಿ ಒಂದು ಟಾಪ್ ಸಮೇತ ಇದರಲ್ಲಿ ತೊಗೊಳ್ಳಿಲ್ಲ. ಯಾಕಂದರೆ ನಂಗೆ ಅವಶ್ಯಕತೆ ಬಿದ್ದರೆ ಇಲ್ಲೇ ಇರುತ್ತೆ, ನಾನು ತೊಗೋಬೋದು. ಸುಮ್ಮನೆ ಬಟ್ಟೆ ನಾನು ಸೇಲಿಗೆ ತರ್ತೀನಿ ಅಂತ ತಂದಿದ್ರಲ್ಲಿ ಎಲ್ಲ ಬಟ್ಟೆಲೂ ನಾನು ಒಂದೊಂದು ತೊಗೊಂಡ್ರೆ ಸುಮ್ಮನೆ ರಾಶಿ ಆಗುತ್ತೆ ಬಟ್ಟೆಗಳಲ್ವ. ಹಾಗಾಗಿ ನನಗೆ ಒಂದು ಬಟ್ಟೆ ತಗೊಂಡೆ ಅಂತಂದರೆ ಅದು ಲಾಸ್ಟ್ವರೆಗೂ ಉಪಯೋಗ ಬರಬೇಕು. ಈಗ ನಾನು ಹೆಚ್ಚಾಗಿ ಅಂದರೆ ಡ್ರೆಸ್ಸು ಫಸ್ಟಿಗೆ ನಾನು ಹೋಗುವ ದೂರ ಕಡೆ ಹೋಗುವಾಗ ಹಾಕೋಕ್ಕೆ ಫಸ್ಟ್ ಟೈಮ್ ತಗೊಂಡಾಗ ಯೂಸ್ ಮಾಡ್ತೀನಿ. ನೆಕ್ಸ್ಟು ಸ್ವಲ್ಪ ಹಳೇದಾದ ತಕ್ಷಣ ಮನೆಗೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಇನ್ನೂ ಸಂತೆಗೆ ಆ ರೀತಿ ಬಳಸ್ತೀನಿ. ಮತ್ತು ಇನ್ನೂ ಹಳೇದಾದರೆ ಮನೆಗೆ ಹಾಕ್ಕೊಳ್ತೀನಿ. ಅದು ಬಿಟ್ಟರೆ ಸುಮ್ಮನೆ ಕಾಸ್ಟ್ಲಿ ಬಟ್ಟೆಗಳನ್ನು ತಗೊಳ್ಳಲ್ಲ. ಯಾಕಂದರೆ ಈಗೊಂದು ಫಂಕ್ಷನಿಗೆ ಹೋಗ್ತೀವಿ ಅಂದರೆ ನಾವು ಸ್ಯಾರಿ ಹಾಕ್ಕೊಂಡು ಹೋಗ್ತೀವಿ, ಕಾಸ್ಟ್ಲಿ ಡ್ರೆಸ್ಸೇನು ಹಾಕ್ಕೊಂಡು ಹೋಗಲ್ಲ. ಹಾಗಾಗಿ ನನಗೆ 2-3 ಜನ ಕೇಳಿದ್ರು, ನೀವು ಈ ಥರ ಟಾಪ್ಸ್ಗಳೆಲ್ಲ ತರ್ತಿರಲ್ವ, ಅದರಲ್ಲಿ ಒಂದೊಂದು ಸೆಟ್ಟು ನೀವು ತೊಗೊಳ್ಬೇಕು, ತೋರಿಸಿದಾಗ ಹಾಕ್ಕೊಂಡಾಗ ವ್ಯೂವರ್ಸ್ ತಗೊಳ್ಳೋರು ಜಾಸ್ತಿ ಆಗ್ತಾರೆ ಅಂತೇಳಿ. ಹಾಗೇನಿಲ್ಲ ಫ್ರೆಂಡ್ಸ್, ನನಗೆ ಅವಶ್ಯಕತೆ ಇದ್ದರೆ ನಾನೇ ಸೇಲ್ ಮಾಡೋದ್ರಿಂದ ತಗೊಬಿಡ್ತೀನಿ. ಸುಮ್ಮನೆ ಬಟ್ಟೆಗಳು ತೊಗೊಂಡು ಸಿಕ್ಕಾಪಟ್ಟೆ ರಾಶಿ ಹಾಕ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನಾವೀಗ ಒಂದು ಸತಿ ಬಟ್ಟೆನ ನನಗೆ ತುಂಬ ಜನ, ನಾನು ಟೈಲರ್ಸ್ ಆಗಿರೋದ್ರಿಂದ ನನಗೆ ಕೆಲವು ಕಸ್ಟಮರ್ ಹೇಳ್ತಾರೆ, ಒಂದು ಸಲ ಉಟ್ಟು ಇಡೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾ ಅಂತಾರೆ. ಆದರೂ ಸಹಿತ ಒಂದು ಸ್ಯಾರಿ ಬ್ಲೌಸಿಗೆ ಏನಿಲ್ಲ ಅಂತಂದ್ರೆ ಒಂದು ಬ್ಲೌಸು ಸ್ಟಿಚ್ ಮಾಡಿಸೋಷ್ಟೊತ್ತಿಗೆ ಅವ್ರಿಗೆ 2,000, ಕಮ್ಮಿ ಅಂದರೆ 2,000 ಆಗುತ್ತೆ. ಇಲ್ಲ ಇನ್ನೂ ಮದುವೆ ಮನೆ ಫಂಕ್ಷನ್ ಬೇರೆಯವ್ರ ಮನೆದು ಅಂತಂದ್ರೆ 5,000 ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ಸತಿ ಉಟ್ಟು ಇಡುವಂಥ ಸೀರೆಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಖರ್ಚು ಮಾಡಲೇಬಾರ್ದು ಅಂತಲ್ಲ, ನಮ್ಮ ಹತ್ರ 1-2 ಆ ಥರದ್ದು ಇದ್ದರೂ ಪರವಾಗಿಲ್ಲ. ಒಬ್ಬೊಬ್ರು ಹೇಗಿರ್ತಾರೆ ಅಂದರೆ ಒಂದೊಂದು ಫಂಕ್ಷನಿಗೂ ಹೊಸದೇ ಸ್ಯಾರಿ ಆಗಬೇಕು, ಇಲ್ಲ ಹೊಸದೇ ಡ್ರೆಸ್ ಆಗಬೇಕು, ಅದನ್ನು ಸ್ಟಿಚ್ ಮಾಡಿಸೋಕ್ಕೆ ಒಂದಿಷ್ಟು ದುಡ್ಡು ಈ ರೀತಿ ಮಾಡ್ತಾರೆ. ನಾನು ಟೈಲರ್ ಆಗಿ ನಿಜವಾಗೂ ಹೇಳಬೇಕು ಅಂದರೆ ನನ್ನ ಹತ್ರ ಎಂಬ್ರಾಯ್ಡ್ರಿ ಹಾಕ್ಸಿರೋ ಬ್ಲೌಸು ಅಂದರೆ 1 ಅಥವಾ 2, ಹ್ಯಾಂಡ್ ವರ್ಕ್ ಅಂತೂ ಇಲ್ಲೇ ಇಲ್ಲ. ತುಂಬ ಜನ ಟೈಲರ್ಸ್ ನೋಡಿದ್ದೀನಿ ನಾನು, ಕೆಲವೊಬ್ಬರು ತುಂಬಾ ಖರ್ಚು ಮಾಡಿಸಿರ್ತಾರೆ. ಆದರೆ ಎಲ್ಲರೂ ಆ ಥರ ಮಾಡಲ್ಲ. ಯಾಕಂದರೆ ನೋಡಿ, ಇಷ್ಟೊಂದು ಸ್ಯಾರಿ ತಂದಿದ್ದೀನಿ, ಇದರಲ್ಲಿ ನಾನು ಎಷ್ಟು ಬೇಕಾದರೂ ತೆಗೆದಿಟ್ಕೊಂಡು ಉಟ್ಕೊಬೋದಿತ್ತು. ಆದರೆ ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತಗೊಳ್ತೀನಿ. ನಾನು ಈ ಮಾತು ಇವತ್ತು ಯಾಕೆ ಹೇಳಿದೆ ಅಂದರೆ, ನನಗೆ ಒಂದು ಹೆಚ್ಚು ಕಡಿಮೆ ಅಂದರೆ ರಿಪೀಟು ಒಂದು 10 ಜನ ಕೇಳಿದ್ರೇನೋ, ನೀವು ತಂದಿರೋ ಸ್ಯಾರಿಯಲ್ಲಿ ನೀವು ಯಾವುದು ತಗೊಂಡಿಲ್ವ ಅಂತ. ಹಂಗಂತ ಏನಿಲ್ಲ, ನನಗೆ ಎಲ್ಲ ಬಟ್ಟೆಗಳು ತುಂಬ ಇಷ್ಟ ಆಗುತ್ತೆ. ನೋಡಿದ ತಕ್ಷಣ ಇದೆಲ್ಲ ನಾನು ಸೆಲೆಕ್ಟ್ ಮಾಡಿ ತಂದಿರೋ ಅಂಥ ಬಟ್ಟೆಗಳೇ, ನನ್ನ ಸೆಲೆಕ್ಷನ್ನೇ. ಒಬ್ಬೊಬ್ರು ಹೇಳ್ತಾರೆ ತುಂಬ ಚೆನ್ನಾಗಿದೆ ಬಟ್ಟೆಗಳು, ನಿಮ್ಮ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೆ ಅದನ್ನು ನಾನು ತಗೊಳ್ಳೋದಿಲ್ಲ. ಯಾಕೆ ಗೊತ್ತಾ, ನನಗೆ ಅವಶ್ಯಕತೆ ಇದ್ದರೆ ನಾನು ತಗೊಳ್ತೀನಿ. ಸುಮ್ಮನೆ ತಗೊಂಡು ಗೋಡ್ರೇಜಲ್ಲಿ ಸ್ಟಾಕ್ ಮಾಡೋದು ಇಷ್ಟ ಇಲ್ಲ. ನಾವು ತಗೊಂಡ್ಮೇಲೆ ಅದನ್ನು, ಈಗೊಂದು ಸ್ಯಾರಿಗೆ, ಇದೇ ಸ್ಯಾರಿ ನೋಡಿ 650 ರೂಪಾಯಿ ಕೊಡ್ತಾಯಿದ್ದೀನಿ. ನಾನು ಇಲ್ಲಿ ತೋರಿಸೋ ಬಟ್ಟೆಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾದಲ್ಲೂ ರೇವತಿ ಜಿ ಅಂತ ಇದೆ, ಅಲ್ಲೂ ಸಹಿತ ಬಟ್ಟೆಗಳ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೆ ನನ್ನ ನಂಬರ್ ಗೊತ್ತಿದ್ದವರು ಸಹ ಬುಕ್ ಮಾಡ್ಕೊಬೋದು. ನಂಬರ್ ಬೇಕು ಅಂತ ಅಂದರೆ ನಾನು ಕಳಿಸ್ತೀನಿ, ನೀವು ಕಮೆಂಟ್ ಮಾಡಿ. ತುಂಬ ಕಡಿಮೆಯಲ್ಲಿ ನಿಮಗೆ ಸ್ಯಾರಿಗಳನ್ನು ಮತ್ತು ಟಾಪ್ಗಳನ್ನು ಕೊಡ್ತಾ ಇದ್ದೀನಿ. ಫಸ್ಟಲ್ಲಿ ತೋರಿಸಿರೋ ಟಾಪ್ಗೆ ಬಂದು 250 ರೂಪಾಯಿ, 250 ರೇಟಿಂದು.
250 ರೇಟಿಂದು ಈಗ ನಾವು ಸೇಲ್ ಮಾಡ್ತಾಯಿದ್ದೀವಿ ಅಂದರೆ ಅದು ನಮಗೆ ಸ್ವಲ್ಪ ಕಡಿಮೆಗೆ ಬಂದರೆ ಆದರೂ ಸಹಿತ ನಾನು ಅದರಲ್ಲೂ ತೊಗೊಳ್ಳಲ್ಲ. ಯಾಕಂದರೆ ತೊಗೊಳ್ತೀನಿ, ಬಟ್ಟೆಗಳು ತೊಗೊಳ್ಳಲ್ಲ ಅಂತ ಇಲ್ಲ. ನಾನು ವರ್ಷಕ್ಕೆ 4-2 ಈ ರೀತಿ ತೊಗೊಂಡದು ಫುಲ್ ಯೂಸ್ ಆಗಬೇಕು. ಸುಮ್ಮನೆ ಹೊಸದು ತಂದೆ, ನಾನೇನೋ ಹೊಸ ಬಟ್ಟೆಗಳನ್ನು 1-2 ಸೆಟ್ ತರಿಸ್ದೆ, ಅದರಲ್ಲಿ ನಾನು ಒಂದು ತೆಗೆದಿಟ್ಕೊಳ್ಳೋದು, ಮತ್ತೆ ತರಿಸ್ದೆ ಅದರಲ್ಲಿ ಒಂದು ತೆಗೆದಿಟ್ಕೊಳ್ಳೋದು, ಈ ರೀತಿ ಮಾಡೋದೇ ಇಲ್ಲ. ನಾನು ಕಸ್ಟಮರಿಗೆ ಎಷ್ಟು ಬೇಕಾದರೂ ತೋರಿಸ್ತೀನಿ ಬಟ್ಟೆಗಳನ್ನು ತೆಗೆದುಬಿಟ್ಟು ಅವ್ರು ತೊಗೊಳ್ತಾರೆ ಅಂದರೆ ನಂಗೆ ಖುಷಿನೇ ಆಗುತ್ತೆ. ಆದರೆ ನಾನು ತೊಗೊಳ್ಳೋದು ತುಂಬ ಕಡಿಮೆ. ನೋಡಿ, ಈ ಸ್ಯಾರಿ ಬಂದು ಫ್ರೆಂಡ್ಸ್ ಕೇವಲ 1,000 ರೂಪಾಯಿಗೆ ಕೊಡ್ತಾ ಇದ್ದೀನಿ. ನೋಡಿ, ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ, ಸಖತ್ತಾಗಿದೆ, ಗ್ರ್ಯಾಂಡಾಗಿದೆ. ಪಲ್ಲು ಎಲ್ಲ ಅಂತೂ ತುಂಬಾ ಗ್ರ್ಯಾಂಡಾಗಿದೆ. ಯಾರಿಗಾದರೂ ಬೇಕಿದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸ್ಯಾರಿಗಳು ಮತ್ತು ಟಾಪ್ಗಳನ್ನು ಕೊಡ್ತೀನಿ. ಬೇಕಿದ್ದರೆ ಮನೆಯಲ್ಲಿ ಸಹ ನೀವು ಸೇಲ್ ಮಾಡ್ಬೋದು. ಯಾರಾದರೂ ಟೈಲರ್ಸ್ ಇದ್ದೀರಾ, ನಿಮ್ಮೂರಲ್ಲಿ ಹಳ್ಳಿ ದೂರ ಊರಿಗೆ ಹೋಗಬೇಕು, ಯಾರಾದರೂ ಬಟ್ಟೆಗಳು ತೊಗೊಳೋದಕ್ಕೆ ನನ್ನ ಹತ್ರ ತಗೊಳ್ತಾರೆ ಅಂದರೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕಡಿಮೆ ರೇಟಲ್ಲಿ ನಿಮಗೆ ನೀವು ಸೇಲ್ ಮಾಡೋಕ್ಕಾಗಬೇಕು, ಆ ರೇಟಿಗೆ ನಿಮಗೆ ಸ್ಯಾರಿಗಳನ್ನು ಕೊಡ್ತೀನಿ. ನೋಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಹಾಗೆಯೇ ಈಗ ನಾವು ಬಂಡವಾಳ ಹಾಕಿ ಇಷ್ಟೆಲ್ಲ ಬಟ್ಟೆ ತಂದಿರ್ತೀವಿ ಅಂದಾಗ ನಾವು ಹೇಗತ್ತಾಗೆ ನಾವೇ ಬಟ್ಟೆಗಳನ್ನು ತಗೊಳ್ಳೋಕ್ಕಾಗಲ್ಲ, ಕಸ್ಟಮರ್ಗೆ ಕೊಡಬೇಕಾಗತ್ತೆ. ನಾನು ಈಗಲ್ಲ, ತುಂಬ ವರ್ಷದಿಂದನೂ ಹಾಗೆ, ಅಂದರೆ ಬಟ್ಟೆಗಳು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಟ್ಟೆಗಳನ್ನು ತಗೊಳ್ತೀನಿ. ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಇನ್ಸ್ಟಾಗ್ರಾಮು ಆಮೇಲೆ ಯೂಟ್ಯೂಬ್ ಚಾನಲಲ್ಲಿ 2 ಚಾನಲಲ್ಲಿ ಇದ್ದರೂ ಸಹಿತ ನನಗೆ ಸಿಕ್ಕಂಗೆ ಬಟ್ಟೆ ತೊಗೊಂಡು ಆ ಥರ ಎಲ್ಲ ಹಾಕೋದು ಇಷ್ಟ ಆಗಲ್ಲ. ಯಾಕಂದರೆ ಸುಮ್ಮನೆ ವೇಸ್ಟ್ ಅನಿಸುತ್ತೆ. ಆದರೆ ಅವಶ್ಯಕತೆ ಇದ್ದರೆ ತಗೊಳ್ಳೇಬೇಕು. ಈಗ ನಮ್ಮ ಹತ್ತಿರ ರಿಲೇಷನ್ ಮದುವೆ, ತುಂಬ ವರ್ಷ ಆಯಿತು ನಾವು ಬಟ್ಟೆ ತೊಗೊಂಡು ಅಂತಂದರೆ ಸ್ಯಾರಿಗಳನ್ನು ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು. ನಾನು ಟೈಲರ್ ಆದರೂ ಸಹಿತ ಹೇಗಂದರೆ ಸುಮ್ಮನೆ ವರ್ಕ್ ಮಾಡಿಸಿ ಇನ್ನೇನೋನಕ್ಕೂ ದುಡ್ಡು ಹಾಳು ಮಾಡಲ್ಲ. ನೋಡಿ ಫ್ರೆಂಡ್ಸ್, ಈ ಟಾಪ್ಗಳು ಬಂದು 450 ರೂಪೀಸು. ಇದರಲ್ಲಿ ಎಲ್ಲ ಸೈಜ್ಗಳು ಸಿಗುತ್ತೆ. ನಿಮಗೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ. 10 ಪೀಸ್ಗಿಂತ ಜಾಸ್ತಿ ತಗೊತೀರಾ ಅಂತಂದರೆ ನಿಮ್ಗೆ ಇನ್ನೂ 50 ರೂಪಾಯಿ ಕಡಿಮೆ ಹಾಕಿ ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ನನಗೆ ಹೇಳಿದ್ರಲ್ವ, ನೀವು ತಂದಿರೋ ಬಟ್ಟೆಗಳಲ್ಲಿ ನೀವು ಸಹಿತ ವೇರ್ ಮಾಡಿ ಹಾಕಿದ್ರೆ ಜಾಸ್ತಿ ಕಸ್ಟಮರ್ ಬರ್ತಾರೆ ಅಂತೇಳಿ. ಆ ರೀತಿ ಇಲ್ಲ ಫ್ರೆಂಡ್ಸ್. ನಾನು 10 ವರ್ಷದ ಹಿಂದೆ ಸೇಲ್ ಮಾಡುವಾಗೂ ಅಷ್ಟೇ, ನಾನು ಏನು ಬಟ್ಟೆಗಳನ್ನು ತರ್ತಿದ್ದೆ ಅದನ್ನು ನಾನು ವಿಡಿಯೋ ಫೋಟೋ ಕಳಿಸ್ತಾ ಇದ್ದೆ. ಹಾಗೆಯೇ ಆನ್ಲೈನ್ಗಿಂತನೂ ಆಫ್ಲೈನಲ್ಲಿ ಅವಾಗ ತುಂಬಾ ಬಟ್ಟೆ ತಗೊಳ್ತಾ ಇದ್ರು. ಈಗ ಆನ್ಲೈನ್ ಬಂದಮೇಲಂತೂ ನಾವು ವೀಡಿಯೋಸು ಅದೆಲ್ಲ ಜಾಸ್ತಿ ಹಾಕಿದ್ರೆ ಮಾತ್ರ ಜನಗಳಿಗೆ ರೀಚ್ ಆಗುತ್ತೆ. ಹಾಗಾಗಿ ನಾನು ಪ್ರತಿದಿನ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು. ನೋಡಿ, ಇದು ಸಮ್ಮರ್ಗೆ ಅಂತ ತರಿಸಿರುವಂತಹ ಕ್ಲಾತು ಸಖತ್ತಾಗಿದೆ, ಮಾತ್ರ ತುಂಬ ಚೆನ್ನಾಗಿ ಸೇಲ್ ಆಯಿತು. ಇನ್ನೂ ಸಹ 3 ಸೆಟ್ಟು ಆರ್ಡ್ರ್ ಕೊಟ್ಟಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ನೀವು ಸಹ ಆರ್ಡರ್ ಕೊಡ್ಬೋದು. ಹಾಗೆಯೇ ಫ್ರೆಂಡ್ಸ್, ನಾವು ಬರೀ ಟೈಲರಿಂಗ್ ಒಂದೇ ಮಾಡಿದ್ರೆ ಆಗಲ್ಲ. ನನಗೆ ಆನ್ಲೈನ್ಗಿಂತನೂ ನಮ್ಮ ಊರಲ್ಲಿ ನೋಡಿ ಬಂದು ತೊಗೊಳ್ಳೋರು ತುಂಬ ಜನ ಕಸ್ಟಮರು, ಅಂದರೆ ಟೈಲರಿಂಗಿಗೆ ಬಟ್ಟೆ ಹೊಲ್ಸೋಕ್ಕೆ ಕೊಡೋಕ್ಕೆ ಬರ್ತಾರಲ್ಲ ಅವರೆಲ್ಲ ತಗೊಳ್ತಾರೆ. ಆದ್ದರಿಂದ ಮತ್ತು ವಾಟ್ಸಪ್ಪಲ್ಲಿ ನಾನು ಸ್ಟೇಟಸ್ಸಿಗೆ ಹಾಕಿದಾಗ ಆ ಥರ ಎಲ್ಲ ಪರ್ಚೇಸ್ ಮಾಡೋದು ತುಂಬ ಜನ. ನೀವು ಸಹಿತ ಟೈಲರ್ ಆಗಿದ್ದರೆ ಈ ಥರ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆದರೆ ಬಿಸ್ನೆಸ್ ರನ್ ಮಾಡೋದು ತುಂಬ ಕಷ್ಟ ಇದೆ, ಅಷ್ಟು ಸುಲಭದ ಮಾತಲ್ಲ. ನಮಗೆ ಜನ ಬಳಕೆ ಇರಬೇಕು, ಹಾಗೆ ನಮಗೆ ಕಸ್ಟಮರ್ ಇರಬೇಕು, ಅದೆಲ್ಲ ಇರೋದ್ರಿಂದ ಆಗತ್ತೆ. ಇದನ್ನೆಲ್ಲ ಸೇಲ್ ಮಾಡೋದು ತರೋ ಅಷ್ಟು ಸುಲಭ ಅಲ್ಲ. ನಾವೇನೋ 10,000 ರೂಪಾಯಲ್ಲಿ ತಂದುಬಿಡ್ಬೋದು ಈ ಥರ ಟಾಪ್ಗಳನ್ನು. ಅದನ್ನು ನಾವು 10,000 ರೂಪಾಯಿಗೆ ಇನ್ನೂ ನಾವು ಲಾಭ ಮಾಡೋದು ತುಂಬಾ ಕಷ್ಟ ಇದೆ. ಸೇಲ್ ಮಾಡೋದಂತೂ ಇನ್ನೂ ಕಷ್ಟ ಇದೆ. ಅಷ್ಟು ಹಾರ್ಡ್ ವರ್ಕ್ ಬೇಕಾಗೇ ಆಗುತ್ತೆ. ಈಗ ಯಾರೋ ಸೇಲ್ ಮಾಡ್ತಾರೆ, ಬಟ್ಟೆ ತರ್ತಾರೆ, ಅವ್ರು ಚೆನ್ನಾಗಾದ್ರು ಅಂತಲ್ಲ, ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ. ಈಗ ಕಸ್ಟಮರ್ ಯಾವ ಟೈಮಿಗೆ ಫೋಟೋ ಕಳಿಸಿ ಅಂತಾರೆ, ಅಥವಾ ಚೌಕಾಸಿ ಮಾಡ್ತಾರೆ, ಅಥವಾ ಅವ್ರಿಗೆ ನಾವು ಡೆಲಿವರಿ ಮಾಡೋದು, ಇದೆಲ್ಲ ತುಂಬಾ ಕಷ್ಟ ಇರುತ್ತೆ. ಬಟ್ಟೆ ಸೇಲ್ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಯಾವುದೇ ಕೆಲಸ ಮಾಡ್ತೀವಂದ್ರೂ ಅಷ್ಟು ಸುಲಭದಲ್ಲ. ನಾವು ಅಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಯಾವ ಕೆಲಸನೂ ನಮಗೆ ಸುಲಭದಿಂದ ಹಣ ಬರುವಂಥ ಕೆಲಸ ಇಲ್ಲ. ನಾವು ಏನೇ ಕೆಲಸ ಮಾಡಿದ್ರೂ ಅಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು. ಈಗ ನೋಡಿ, ನಾವು ಬಟ್ಟೆ ತರ್ತೀವಿ, ಕಸ್ಟಮರಿಗೆ ತೋರಿಸ್ತೀವಿ. ಕಸ್ಟಮರು ಒಂದು ಟಾಪ್ ತೊಗೊಳೋದಕ್ಕೆ 10 ಟಾಪನ್ನು ಬಿಚ್ಚಾಕ್ತಾರೆ ಆಫ್ಲೈನಲ್ಲಿ ಸೇಲ್ ಮಾಡೋದಾದರೆ. ಆನ್ಲೈನಲ್ಲಿ ಏನಾದರೂ ನಿಮಗೆ ಕಸ್ಟಮರ್ ಜಾಸ್ತಿಯಾಗಿ ಆನ್ಲೈನಲ್ಲಿ ತಗೊಳ್ತಾರೆ ಅಂದರೆ ತುಂಬ ಈಸಿ ಆನ್ಲೈನು ಸೇಲಿಂಗು. ಹಾಗಾಗಿ ಈಗ ತುಂಬ ಜನ ಆನ್ಲೈನಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ಆಫ್ಲೈನಲ್ಲಿ ಅಂತಂದರೆ, ಈಗ ನಾನೇ ಬೆಳಗ್ಗೆ ಇವತ್ತು ಒಬ್ಬರು ಬಂದರು, ಒಂದು ಟಾಪ್ ತೊಗೊಳೋದಕ್ಕೆ 10 ಟಾಪನ್ನು ಬಿಚ್ಚಿ ನೋಡಿದ್ರು. ಅದನ್ನು ಮಡ್ಚಿಡೋಷ್ಟೊತ್ತಿಗೆ ಅರ್ಧ ಗಂಟೆ ಬೇಕಾಯಿತು. ಹಾಗೆ ನಾವು ಬಟ್ಟೆ ಆಗಿರೋದ್ರಿಂದ ನೀಟಾಗಿ ಮಡ್ಚಿಡಲೇಬೇಕು. ಇನ್ನೊಂದು ಕಸ್ಟಮರಿಗೆ ನಾವು ತೋರಿಸುವಾಗ ಅದು ಫೋಲ್ಡ್ ಆಗಿದ್ದರೆ ಅವ್ರು ತಗೊಳ್ಳೋದಿಲ್ಲ. ಹಾಗಾಗಿ ಆಫ್ಲೈನ್ ತುಂಬಾ ಕಷ್ಟ. ಅದು ಆನ್ಲೈನ್ ಆದರೆ ಪರವಾಗಿಲ್ಲ, ನಿಮಗೊಂದು 2 ಸತಿ ಏನೋ ಕ್ವಾಲಿಟಿ ಬಗ್ಗೆ ಕೇಳ್ಬೋದು, ರೇಟ್ ಬಗ್ಗೆ ಕೇಳ್ಬೋದು, ಮತ್ತು ಬುಕ್ ಮಾಡ್ಬೋದು. ಅದು ಮುಗ್ದೋಗುತ್ತೆ. ಅಲ್ಲಿ ನೀವು ಕೆಲಸ ಕಡಿಮೆ
ಕಡಿಮೆ ಇರುತ್ತೆ. ಅಂದರೆ ನಿಮಗೆ ಫೋನಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಆಫ್ಲೈನ್ ಅಂದರೆ ಹಂಗಿರೋದಿಲ್ಲ. ಅದೇ ಫ್ರೆಂಡ್ಸ್, ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.